ಆತ್ಮೀಯ ಬಂಧುಗಳು ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು ನಟ ದಿಲೀಪ್ ರಾಜ್ ಅವರು ನಿಧನರಾಗಿರ್ತಕ್ಕಂಥದ್ದು. ಬಟ್ ಯಾಕೆ ನಿಧನರಾದರು? ಬಟ್ ಏನಂತಂದರೆ ಇವರು ಎಲ್ಲರೂ ಕೂಡ ಆಲ್ಮೋಸ್ಟ್ ಜನ ಹೇಳ್ತಾ ಇರ್ತಕ್ಕಂಥದ್ದು ಸ್ಮಾರ್ಟ್ ವಾಚ್ ನಂಬಿ ಜೀವ ಕಳ್ಕೊಂಡ್ರ ನಟ ದಿಲೀಪ್ ರಾಜ್ ಅಂತ. ಆ ಮಧ್ಯರಾತ್ರಿ ಆಗಿದ್ದೇನೋ ಅಂತಕ್ಕಂಥದ್ದನ್ನ ಸ್ವಲ್ಪ ತಿಳ್ಕೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ನೋಡಿ ನಮ್ಮ ಫೇಸ್ಬುಕ್ ಪೇಜ. ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಆಗಿ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ ಇವ್ರ ಬಗ್ಗೆ. ನೋಡಿ, ಸ್ಮಾರ್ಟ್ ವಾಚಿಂದ ಇವರು ಜೀವನ ಕಳ್ಕೊಂಡ್ರು ಅಂದರೆ ಇವ್ರಿಗೆ ಹೃದಯಾಘಾತ ಆಯಿತಾ? ಸ್ಮಾರ್ಟ್ ವಾಚಿಂದ ಹೃದಯಾಘಾತ ಹೇಗಾಗುತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸ್ಮಾರ್ಟ್ ವಾಚಿಂದ ಹೃದಯಾಘಾತ ಆಗಲ್ಲ, ಅದನ್ನು ನಂಬಿ ಹೃದಯಾಘಾತ ಮಾಡ್ಕೊಂಡ್ರ ಅಂತಕ್ಕಂಥದ್ದು ಇಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಏನಂದ್ರೆ ನೋಡಿ, ಈಗಾಗಲೇ ಬೆಳ್ಳಿತಿರೋ ತೆರೆ ನಟ ದಿಲೀಪ್ ರಾಜ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇಲ್ಲ, ಹೌದು, ಇಲ್ಲ ಅಂತಲ್ಲ. ನೋಡಿ, ಎದೆ ನೋವು ಕಾಣಿಸ್ಕೊಂಡಾಗ ಸ್ಮಾರ್ಟ್ ವಾಚಲ್ಲಿ ಒಂದು ಪರೀಕ್ಷಿಸಿ ನಿರ್ಲಕ್ಷ್ಯ ಮಾಡಿದ್ರಂತೆ. ಏನಂತಂದರೆ ಎದೆ ನೋವು ಕಾಣಿಸ್ಕೊಂಡಾಗ ಸ್ಮಾರ್ಟ್ ವಾಚಲ್ಲೇ ಪರೀಕ್ಷೆ ಮಾಡಿದ್ರಂತೆ. ನನಗೆ ಎದೆ ನೋವು ಬರ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಸ್ಮಾರ್ಟ್ ವಾಚಲ್ಲೇ ತಿಳ್ಕೊಂಡಿದ್ರಂತೆ. ಇದು ಒಂದು ತಂತ್ರಜ್ಞಾನದ ಮೇಲೆ ಅವಲಂಬನೆ ಒಂದು ಬಗ್ಗೆ ಚರ್ಚೆ ಹುಟ್ಟಾಕಿದೆ ಈಗ ಅಂತ ಹೇಳ್ಬೋದು. ಬಟ್ ಅದನ್ನು ಹೇಗೆ ಕಂಡುಹಿಡ್ಕೊಳ್ತಾರೆ ಇವರು, ಹೇಗೆ ಮಾಡ್ತಾರೆ ಅಂತಂದರೆ ನೋಡಿ, ಇಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ನಟ ದಿಲೀಪ್ ರಾಜ್ ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು ಅವ್ರನ್ನ. ಬಟ್ ಏನಂತಂದರೆ ತುಂಬ ಹಲವಾರು ಸಿನಿಮಾಗಳು ನಡೆಸಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲೇ. ಈಗೆಲ್ಲ ಲಾಸ್ಟ್ ಎಪಿಸೋಡಲ್ಲಂತೂ ಎಷ್ಟೆಷ್ಟೋ ಎಪಿಸೋಡಲ್ಲಿ ಮಾಡಿಬಿಟ್ಟಿದ್ದೀನಿ ಇವ್ರನ್ನ. ಬಟ್ ಏನಂತಂದರೆ ಕೊನೆಗೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ನಾಯಕನಾಗಿ ಕೂಡ ಕಾಣಿಸ್ಕೊಳ್ತಾರೆ. ಎಲ್ಲರ ಮನಸ್ಸನ್ನು ಗೆದ್ದಿರ್ತಾರೆ. ನಂತರ 47-48ನೇ ವಯಸ್ಸಿಗೆ ಇವ್ರಿಗೆ ಹೃದಯಾಘಾತ ಆಗಿ ಕೊನೆಗೆ ಈಗ ಬಲಿಪಶು ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ನೋಡಿ, ಸೂಚನೆ ಕಡೆಗಣನೆ ಏನಂತಂದರೆ ಹೃದಯಕ್ಕೆ ಸಂಬಂಧಿಸಿದಂತೆ ತೊಂದರೆ ಬಂದಾಗ ಕೆಲವೊಂದಷ್ಟು ಸೂಚನೆಯನ್ನು ದೇಹ ನೀಡುತ್ತಂತೆ. ನಮಗೆ ದೇಹ ನೀಡುವಾಗ ಅದು ಕೊನೆ ಎಚ್ಚರಿಕೆ ಆಗಿರುತ್ತಂತೆ. ನೋಡಿ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ಎಡವಿದ್ರೂ ಪ್ರಾಣನೇ ಹೋಗುತ್ತೆ ಅಂತ ಕೂಡ ಹೇಳ್ಬೋದು. ಎಲ್ಲ ಕೂಡ ನೋಡಿ, ಎಲ್ಲ ವೈದ್ಯರು ಕೂಡ ಹೇಳೋದೆಲ್ಲ ಹೀಗೇ. ಇಂಥ ಸಮಯದಲ್ಲಿ ನಮ್ಮ ಏನಾದರೂ ಒಂದು ಚೂರು ಮಿಸ್ಟೇಕ್ ಮಾಡಿದ್ರು ಅಂದರೂ ಕೂಡ ಪ್ರಾಣ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ವೈದ್ಯರು ಕೂಡ. ಬಟ್ ಆದರೂ ಕೂಡ ವೈದ್ಯರ ಪರೀಕ್ಷೆಯಲ್ಲಿ ಏನಿದೆ ಅಂತಂದರೆ ದಿಲೀಪ್ ರಾಜ್ ವಿಷಯದಲ್ಲಿ ಹಾಗೆಯೇ ಆಯಿತು ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನಾಯಿತು ಅಂತಂದರೆ ನೋಡಿ, ಎದೆ ನೋವು ಸ್ಮಾರ್ಟ್ ವಾಚ್, ಇಲ್ಲಿ ಎದೆ ನೋವು ಸ್ಮಾರ್ಟ್ ವಾಚ್ ಓಡಾಡ್ತಾ ಇರೋದು ಒಂದು ವಿಷಯ ಅಂತಂದರೆ ಅಷ್ಟಕ್ಕೂ ನಿನ್ನೆ ಅಂದರೆ ಒಂದು ಮೇ 12ರಂದು ನಟ ದಿಲೀಪ್ ರಾಜ್ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿರ್ತಂತೆ. ಅಂದರೆ 12 ಮೇ 12 ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಇವತ್ತು 13, 12ನೇ ತಾರೀಕಂದು ದಿಲೀಪ್ ರಾಜ್ ಅವರಿಗೆ ಎದೆ ನೋವು ಬರುತ್ತೆ. ಆಗ ಅವರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರಂತೆ. ಎದೆ ನೋವು ಸಾಮಾನ್ಯ ಎದೆ ನೋವು ಅಲ್ವಾ, ಬಿಟ್ಟಾಕು ಅಂತ ಅಂದ್ಬಿಟ್ಟು ನಿರ್ಲಕ್ಷ್ಯ ಮಾಡ್ತಾರಂತೆ. ಅಂತಂದರೆ ತಮ್ಮ ಬಳಿ ಇದ್ದ ಸ್ಮಾರ್ಟ್ ವಾಚ್ ಮೂಲಕ ಹೃದಯ ಹಾರ್ಟ್ ಬೀಟನ್ನು ಚೆಕ್ ಮಾಡ್ಕೊಂಡಿದ್ರಂತೆ ಅವರೇ ಕೂಡ. ಸ್ಮಾರ್ಟ್ ವಾಚಲ್ಲಿ ಕೂಡ ಹಾರ್ಟ್ ಬೀಟನ್ನು ಚೆಕ್ ಮಾಡ್ಕೊಂಡಿದ್ರಂತೆ ಅಂತ ಕೂಡ ಎನ್ನಲಾಗ್ತಾ ಇದೆ. ಆದರೆ ಅದರಲ್ಲಿ ಹೃದಯದ ಬಡಿತ ಎಲ್ಲ ಸರಿಯಾಗಿಯೇ ತೋರಿಸ್ತು ಅಂತ ಕೂಡ ಹೇಳ್ತಂತೆ. ಆದ್ದರಿಂದ ನಟ ಈ ಬಗ್ಗೆ ಎಚ್ಚರಿಕೆ ತಗೊಳ್ಳೇ ಇಲ್ಲ ಅಂತ ಕೂಡ ಎಲ್ಲ ವೈದ್ಯರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ವೈದ್ಯರು ಕೂಡ ಹೇಳಿದ್ದಾರೆ, ಕೊನೆಗೆ ಅವರು ಜನಗಳು ಕೂಡ ಹೇಳ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅವರು ಏನಂದರೆ ಅವ್ರ ಜೊತೆ ಇದ್ದಕ್ಕಂಥ ಜನಗಳು, ಅಂದರೆ ಅವರೆಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದೇನೋ ಅಲ್ಲಿ ಇರ್ತಕ್ಕಂಥ ನಟ ನಟಿಯರು ಹೇಳಿರ್ತಕ್ಕಂಥದ್ದು. ನೋಡಿ, ಒಂದು ಮಿಷಿನ್ ನಂಬಿಬಿಟ್ರ ನಟ ಅಂತ ಕೂಡ. ನೋಡಿ, ಸ್ಮಾರ್ಟ್ ವಾಚ್ ನಂಬಿದ್ದ ಅವರು ಎದೆ ನೋವು ಇದ್ದರೂ ಕೂಡ ಏನೂ ಆಗಲಿಲ್ಲ, ಆದರೂ ಕೂಡ ಒಂದು ಮಲಗಿದ್ದಾರೆ ಅಂತ ಹೇಳ್ಬೋದು. ಆದರೆ ಮಧ್ಯರಾತ್ರಿ ನೋವು ಹೆಚ್ಚಾದಾಗ ಆಸ್ಪತ್ರೆಗೆ ದಾಖಲಾಗಿತ್ತು. ಆದರೆ ಅವರು ಬದುಕಿ ಉಳಿಯಲೇ ಇಲ್ಲ. ಕೊನೆಗೆ ಸ್ಮಾರ್ಟ್ ವಾಚ್ನಂಥ ಒಂದು ಮಿಷಿನ್ ನಂಬಿ ತಮ್ಮ ಜೀವನವನ್ನೇ ಕಳೆದುಕೊಂಡ್ರ ಅಂತಕ್ಕಂಥದ್ದು ಈಗ ತುಂಬ ಪ್ರಶ್ನೆ ಕಾಡ್ತಾ ಇದೆ ಎಲ್ಲರೂ ಕೂಡ. ನನಗೆ ನಿಮಗೆ ಅಂತಲ್ಲ, ಎಲ್ಲರೂ ಕೂಡ ಕಾಡ್ತಾ ಇದೆ. ಒಂದು ಹತ್ತಿರದಿಂದ ಎಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಾಯಿತು ಅಂತಕ್ಕಂಥದ್ದು. ನೋಡಿ, ಮನೆಯಲ್ಲಿಯೇ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಂದ್ರೆ ಕೆಲವೊಂದು ಯಂತ್ರಗಳನ್ನ ಮಾರುಕಟ್ಟೆಯಲ್ಲೇ ಲಭ್ಯ ಇದೆಯಂತೆ. BP, ಶುಗರು, ಎದೆ ಬಡಿತ ಎಲ್ಲದಕ್ಕೂ ಕೂಡ ಈಗ ಎಲ್ಲ ಮಿಷಿನ್ ಸಿಗುತ್ತೆ. ನಾವೇ ಮನೇಲಿ ಚೆಕ್ ಮಾಡ್ಕೋಬೋದು. ಡಾಕ್ಟರ್ ಹತ್ರ ವೈದ್ಯರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಅದೆಲ್ಲರ ಹತ್ರ ಈಗ ಶ್ರೀಮಂತರ ಮನೇಲಿ ಇದ್ದೇ ಇರುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸುತ್ತೆ, ಪದೇ ಪದೇ ಅದನ್ನೇ ನಂಬಿ ಜನರು ಬದುಕುವುದು ಎಷ್ಟು ಅಪ್ರಸ್ತುತ ಅಂತಕ್ಕಂಥದ್ದು ದಿಲೀಪ್ ರಾಜ್ ಅವರ ಒಂದು ಪ್ರಕರಣದ ಚರ್ಚೆಯನ್ನು ಕೂಡ ಈಗ ಹುಟ್ಟಾಕಿದೆ ಅಂತ ಹೇಳ್ಬೋದು. ನೋಡಿ, ಈಗ ದಿಲೀಪ್ ರಾಜ್ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಮೊದಲು ಈ ಥರ ಮಾಡ್ಕೊಳ್ದೇ ಆರಾಮಾಗಿ ಓಡಾಡಿದರೆ ಚೆನ್ನಾಗಿರ್ತಿತ್ತು. ಯಾಕೆಂತಂದರೆ ಹಿಂದೆ ಎಲ್ಲ ನೀವು ಅಂದ್ಕೊಂಡಿರ್ಬೋದು, ಒಂದು ಯಾವುದೋ ಒಂದು ಮಿಷಿನಿಂದ ನಾವು ಈ ಥರ ಚೆಕ್ ಮಾಡಿದ್ರೆ ಇದೆಲ್ಲ ಗೊತ್ತಾಗ್ಬಿಡುತ್ತಾ, ಇವೆಲ್ಲ ಅಮೆರಿಕನ್ ಮಿಷಿನ್, ಇಂಗ್ಲೆಂಡ್ ಮಿಷಿನ್, ಇದರಿಂದ ಏನು ಗೊತ್ತಾಗುತ್ತೆ, ನಮ್ಮ ಆಯುರ್ವೇದಿಕ ಪರಂಪರೆ ನೀವು ನೋಡ್ಬೋದು, ನಮ್ಮ ಇಂಡಿಯಾದ್ದು. ಬಟ್ ಇದರಿಂದ ಏನಾಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೋ. ಬಟ್ ಏನಂದರೆ ಈಗ ವೈರಲ್ ಆಗ್ತಿರ್ತಕ್ಕಂಥ ಚರ್ಚೆ, ಇದರ ನಡುವೆ ದಿಲೀಪ್ ರಾಜ್ ಅವರ ಒಂದು ಅಂತಿಮ ಯಾತ್ರೆ ನಡೆಸಲಾಗಿದೆ. ಆ ಟೈಮಲ್ಲಿ ಇದೊಂದು ಸುದ್ದಿ ಕಂಡುಬಂತು ಕೂಡ. ಅದೊಂದು ವಿಷಯವನ್ನು ನಿಮಗೆಲ್ಲರೂ ಕೂಡ ಹಂಚ್ಕೊಳ್ಬೇಕಂತು. ನೋಡಿ, ಪಾರ್ಥಿವ ಶರೀರ ಈಗಾಗಲೇ ರಾಮನಗರಕ್ಕೆ ಹೋಗ್ತಾ ಇದೆ. ಅವರ ಒಂದು ಫಾರ್ಮ್ ಹೌಸ್ ಏನಿದೆ ಅಲ್ಲಿ ಹೋಗ್ತಾ ಇದೆ. ಆದರೂ ಕೂಡ ಒಂದು ವಿಧಿವಿಧಾನಗಳೆಲ್ಲ ಅಲ್ಲೇ ನಡೆಯುತ್ತೆ. ಬಟ್ ಏನಂತಂದರೆ ಇವರು ಕೊನೆಯ ಉಸಿರು ಹೇಳುವಾಗ ಮಾಡ್ಕೊಂಡಿದ್ದು ತಪ್ಪು ಅಂತಂದರೆ ಇದೇನೆ, ಸ್ಮಾರ್ಟ್ ವಾಚಲ್ಲಿ ಅವ್ರಿಗೆ ಒಂದು ಅಡ್ಡ ಪರಿಣಾಮ ಇಲ್ಲ ಅಂತ ತೋರಿಸ್ತಂತೆ. ಬಟ್ ಆದರೂ ಕೂಡ ಅದು ಅಡ್ಡ ಪರಿಣಾಮ ಇದೆ ಅಂತ ಆಗ್ತಾ ಇದೆಯೇನೋ ಒಂದು ಮುನ್ಸೂಚನೆ ಕೊಟ್ಟಿದ್ರೆ ನಿಜವಾಗ್ಲೂ ಇವರು ಬದುಕ್ತಿದ್ರೇನೋ. ಯಾಕೆ ಅಂತಂದರೆ ಇನ್ನೊಂದಷ್ಟು ನಿರ್ಮಾಪಕರಾಗಿ, ನಟರಾಗಿ ನಮ್ಮನ್ನು ತುಂಬ ವರ್ಷಗಳ ಕಾಲ ಆಗಲಿ ಹೋಗ್ಬೋದಿತ್ತೇನೋ.
ಬಟ್ ಏನಂತಂದರೆ ಈಗ ನೋಡಿ, ಜೀವನ ಅಂತಕ್ಕಂಥದ್ದು ಒಂದೇ ಸಲ ಬರ್ತಕ್ಕಂಥದ್ದು ಎಲ್ಲರೂ ಕೂಡ. ಆ ಒಂದೇ ಸಲ ಬರ್ತಕ್ಕಂಥ ಜೀವನನ ಸಮಾನವಾಗಿ ಹಂಚ್ಕೊಂಡು ಹೋಗ್ಬೇಕು ಎಲ್ಲರೂ ಕೂಡ. ಇದು ಕೂಡ ಹಾಗೇನೆ ಇವ್ರ ಜೀವನನೂ ಒಂದು ಸಲ ಜೀವನ ಬತ್ತು ಅಂದರೆ ಮಿಸ್ ಮಾಡ್ಕೋತು ಅಂದರೆ ಯಾರಿಂದನೂ ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ಕೆಲವೊಂದಷ್ಟು ನಿರೂಪಕರಾಗಿ, ನಿರ್ದೇಶಕರಾಗಿ ಒಂದಷ್ಟು ಒಂದು ಭಾಗದ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಮುಂದುವರಿಯೋದು ಅಂತಂದರೆ ಅಷ್ಟು ಈಸಿ ಅಲ್ಲ. ಬಟ್ ಇವರು ಅಷ್ಟೇ ಮುಂದುವರೆದಿದ್ದಂತೆ. ಬಟ್ ಹೋಗ್ತಾ ಹೋಗ್ತಾ ಇನ್ನು ಏನೇನಾಗ್ತವೆ ಚರ್ಚೆ, ಎಲ್ಲೆಲ್ಲಿ ಹೋಗ್ತಾವೆ ಅನ್ನೋದು ಕೂಡ ಅವ್ರಿಗೆ ಕೂಡ ಗೊತ್ತಾಗಲಿಲ್ಲ. ಬಟ್ ಆದರೂ ಕೂಡ ಒಬ್ಬ ನಿರ್ಮಾಪಕರಾಗಿ ಕಂಟಿನ್ಯೂ ಮಾಡಿದಂತೂ ನಿಜ, ಇಲ್ಲ ಅಂತಲ್ಲ. ಆದರೂ ಈ ಕೂಡ ನಿರ್ಮಾಪಕರಾಗಿ ಮತ್ತು ನಾಯಕ ನಟರಾಗಿ ಕೆಲಸ ಮಾಡಿದಂತೂ ನಿಜ. ಬಟ್ ಆದರೆ ಅವರ ಒಂದು ಸ್ಮಾರ್ಟ್ ವಾಚ್ ಕೂಡ ಅವ್ರಿಗೆ ಕೊನೆಗೆ ಕೈ ಹಿಡಿಲಿಲ್ಲ ಅಂತಕ್ಕಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ನೋಡಿ, ಸ್ಮಾರ್ಟ್ ವಾಚಿಂದ ದಿಲೀಪ್ ರಾಜ್ರವರು ನಿಧನರಾದರು. ದಿಲೀಪ್ ರಾಜ್ಗೆ ನಂತರ ಏನಾಯಿತು ಅಂತ ಕೂಡ ಗೊತ್ತಾಗಲಿಲ್ಲ. ಹೃದಯಾಘಾತ ಸಡನ್ಲಿ ಆಗೋಯ್ತು, ಮಧ್ಯರಾತ್ರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಕೊನೆಗೆ ನಿಧನ ಆಗೇ ಬಿಟ್ಟರು. ಬಟ್ ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಹಲವಾರು ನಟರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಏನನ್ಸುತ್ತೆ, ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಕಾಮೆಂಟ್ ಮಾಡೋದ್ರಿಂದ ನೀವೇನು ಕಾಸು ಕೊಡಬೇಕಾಗಿಲ್ಲ. ಎಲ್ಲ ಆಲ್ಮೋಸ್ಟು ಕಾಮೆಂಟ್ ಮಾಡೋದ್ರಿಂದ ನಮ್ಗೆ ಇನ್ನೂ ಕೂಡ ನೀವು ಇನ್ನೂ ಗ್ರೋತ್ ಆದಂಗೆ ಆಗುತ್ತೆ. ಇನ್ನು ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸೋದಕ್ಕೆ ನಮಗೂ ಕೂಡ ಒಂದು ಅನುಕೂಲ ಸಿಗುತ್ತೆ. ಯಾಕೆಂತಂದರೆ ಯೂಟ್ಯೂಬ್ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ, ಎಪಿಸೋಡು ಯೂಟ್ಯೂಬ್ ಬಗ್ಗೆ ತುಂಬ ಇನ್ನೊಂದಷ್ಟು ಮಾಹಿತಿಯನ್ನು, ಕೆಲವೊಂದಷ್ಟು ನಟರ ಬಗ್ಗೆ ಹೆಚ್ಚೆಚ್ಚದಾಗಿ ತಿಳ್ಕೊಳ್ತಾ ಹೋಗೋಣ. ಸದಾ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ. ನಿಮಗೇನಿಸ್ತದೆ ಕೂಡ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರ ಮೂಲಕ ತಿಳಿಸ್ಕೊಳ್ಳೋಣ. ಥ್ಯಾಂಕ್ ಯು.